ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವತ್ತು ಬೆಳಗ್ಗಿಂದಲೇ ಮಳೆ ಸುರಿ ಮಳೆ ಅಂತ ಹೇಳೋದಿಲ್ಲ, ಆ ರೀತಿ ಜೋರಾದ ಮಳೆ ಬರ್ತಾ ಉಂಟು. ನಮ್ಮದೊಂದು ನಿನ್ನೆ ಮತ್ತೊಂದು ಬಿಟ್ಟಾಯಿತು, ಒಂದು ಖುಷಿ. ಅಂದರೆ ಇಲ್ಲದ್ರೆ ಬಾಕಿ ಇರ್ತಿದ್ರೆ ಅದೊಂದು ಟೆನ್ಷನ್ ಇರ್ತಿತ್ತು, ಈ ಮಳೆಗೆ ಎಂತ ಮಾಡೋದು, ರಿಟರ್ನ್ ಬಾಕಿ ಆಯ್ತು ಅಂತೇಳಿ ಅದೊಂದು ಆಯಿತು. ಆದರೆ ಎಲ್ಲರದ್ದು ಆಗಿದ್ದರೆ ಚೆನ್ನಾಗಿರ್ತಿತ್ತು. ಮಳೆ ಉಂಟಂತೆ ಇನ್ನೂ ಕೂಡ 3-4 ಡೇಸ್ ನೋಡಬೇಕಂತ ಅಂತ ಹೇಳಿ. ಒಳ್ಳೆ ಗಾಳಿ ಮಳೆ ಬರ್ತಾ ಉಂಟು. ಹಾಗೆ ಇವತ್ತೆಂತಂದರೆ ಗೊತ್ತಿಲ್ಲ, ಕೇರಳೆಲ್ಲ ಹಾಲಿಡೇ, ಅಲ್ಲಿ ಮಳೆ ಜೋರುಂಟು. ಹಾಗೆ ಗೈಸ್, ಇವತ್ತು ನನ್ನದು ಪದಾರ್ಥ ಎಲ್ಲ ಆಯಿತು. ಇವತ್ತು ಇದು ಮರುವ ಇತ್ತು, ಮೊನ್ನೆ ಸ್ವಲ್ಪ ತಂದಿಟ್ಟದ್ದು, ಅದು ಸುಕ್ಕ ಮಾಡಿದ್ದು. ಮತ್ತು 3 ಮೀನು ಹಸ್ಬೆಂಡ್ ತಂದಿದ್ದರು, ಅದನ್ನು ಪದಾರ್ಥ ಮಾಡಿದ್ದು, ಸಾರು ಮಾಡಿದ್ದು. ಹಾಗೆ ನನ್ನ ಪದಾರ್ಥ ಎಲ್ಲ ಆಯಿತು. 11:30 ಆಗ್ತಾ ಬಂತು. ಹಾಗೆ ನೀರೆಲ್ಲ ತುಂಬಿತ್ತಲ್ಲ, ಅದರದ್ದೆಲ್ಲ ಶೂಟ್ ಮಾಡಿದ್ದೆ ನಾನು ಮೊನ್ನೆ ತುಂಬಿದಾಗ. ನಿನ್ನೆ ಅಷ್ಟೇ, ಇವತ್ತಷ್ಟೇ ಅಲ್ಲ, ನೀರು ಚೆನ್ನಾಗಿ ಇಳಿದಿದೆ ಅಂತ ಹೇಳಿದರೆ. ಹಾಗೆ ಅದರ ದೋಣಿಯಲ್ಲಿ ಹೋದದ್ದೆಲ್ಲ ಶೂಟ್ ಮಾಡಿ ಇಟ್ಟಿದ್ದೆ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ನಾನು. ಹಾಗೆ ಗೈಸ್, ಇವತ್ತು ತೋರಿಸ್ತೇನೆ. ಇದರಲ್ಲೆಲ್ಲ ಮೊದಲನಾಗೆ ಆಗಿದೆ, ನೀರೆಲ್ಲ ಕೆಳಗೆ ಇಳಿದು. ಇವಾಗ ಏನು ತುಂಬ ನೀರೇನಿಲ್ಲ. ಬನ್ನಿ ನೋಡ್ಕೊಂಡು ಬರೋಣ. ಗೈಸ್, ಇದು ಮೊನ್ನೆ ತುಂಬಿದ ನೀರು ಎದುರಿನ ಗದ್ದೆಯಲ್ಲಿ ನಮ್ಮದು, ನಾವು ಹೋಗ್ತಾ ಇರುವಾಗ ತೆಗೆದ ವಿಡಿಯೋ ನೋಡಿ. ಈ ರೀತಿ ತುಂಬಿದಾಗ ಈಚೆಯಿಂದ ಮೇಲಿಂದಲೇ ಆಗಿ ಹೋಗಬೇಕು. ಕೆಲವು ಸಲ ಇಲ್ಲಿ ನೀರು ಕಡಿಮೆ ಇದ್ದರೆ ನಾವು ನದಿಯಿಂದಾಗಿ ಒಂದು ರೌಂಡಾಗಿ ನಾವು ಆಟೋದಲ್ಲೆಲ್ಲ ಬಂದು ಇಳಿತೇವೆ ನೋಡಿ, ಅಲ್ಲಿ ಟಚ್ ಆಗ್ತದೆ. ಸೊ ಈಗ ಇದು ನೋಡಿ, ಆಚೆ ನದಿ ಕಾಣ್ತಾ ಉಂಟು. ಇದು ಈಗ ಸ್ಟ್ರೇಟ್ ಹೋಗೋದು, ಸ್ಟ್ರೇಟ್ ಹೋಗಿ ಇಲ್ಲಿ ಸ್ವಲ್ಪ ಗಿಡ ಮರಗಳೆಲ್ಲ ಇದೆ, ಆದರೆ ಎಡೆಯಲ್ಲಿ ಹೋಗಿ ಇನ್ನೊಂದು ಗದ್ದೆಗೆ ಹೋಗಬೇಕು. ಅದು ಆಗ ಸ್ವಲ್ಪ ಗಿಡ ಮರಗಳೆಲ್ಲ ತಾಗ್ತದೆ ಅಂತ ಹೇಳಿ ನೇಬರ್ಸ್ ಅವರು ಕಟ್ ಮಾಡಿ ಇಟ್ಟಿದ್ದರು. ಅದು ಹೋಗಲಿಕ್ಕೆ ಹಾಗೆ ಇಲ್ಲಿ ನೋಡಿ, ಈ ರೀತಿಯಾಗಿ ಹೋಗಬೇಕು ನೋಡಿ. ಈ ರೀತಿಯಾಗಿ ಅದು ನೀರು ಜಾಸ್ತಿ ಇದ್ದರೆ ಮಾತ್ರ ಆಗೋದು ಇಲ್ಲಿಂದಾಗಿ ಹೋಗಲಿಕ್ಕೆ. ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಆಗೋದಿಲ್ಲ ಹೋಗಲಿಕ್ಕೆ. ಈಚೆಯಿಂದ ಆಚೆ ಬದಿಗೆ ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ನೀರು ಇಲ್ಲದಿದ್ದರೆ. ಈಗ ನೀರು ಉಂಟಲ್ಲ, ಆದ ಕಾರಣ ಅದು ಹೋಗ್ತಾ ಉಂಟು ನೋಡಿ. ಇನ್ನೊಂದು ಗದ್ದೆಯಲ್ಲಿ ಯಾವ ರೀತಿ ಇದೆ ಅಂತೇಳಿ ನೀರು, ಇದು ನೋಡಲಿಕ್ಕೆ ಫುಲ್ಲು ನದಿ ಥರನೇ ಕಾಣ್ತಾ ಉಂಟು, ಏನು ಡಿಫರೆನ್ಸ್ ಇಲ್ಲ. ಆ ರೀತಿ ತುಂಬಿಕೊಂಡಿದೆ ನೀರು. ಇದೆಲ್ಲ ಗದ್ದೆಗಳು, ಎಷ್ಟು ನೀರು ತುಂಬಿದೆ ಅಂತಲೇ ಇಲ್ಲ. ನಾವು ಒಂದು ವೇಳೆ ಹೋದರೆ ನಾವು ಫುಲ್ಲು ಮುಳುಗುವೆವು, ಅಷ್ಟು ನೀರುಂಟು. ಅದು ಡ್ಯಾಮ್. ಇದು ಮರುವಾಯಿ ಮೊನ್ನೆ ತಂದದ್ದು. ಅದನ್ನು ಸ್ವಲ್ಪ ಇವತ್ತು ಇದ್ದದ್ದು ಹಾಳಾಗಿದೆ ಅಂತ ಎನಿಸಿದ್ದೆ, ಬಟ್ ಇರಲಿ, ಚೆನ್ನಾಗಿತ್ತು. ಹಾಗೆ ಇವತ್ತು ಪದಾರ್ಥ ಮಾಡಿದೆ. ಮತ್ತು 3 ಮೀನು ತಂದಿದ್ರಲ್ಲ ಹಸ್ಬೆಂಡ್, ಅದು ಪದಾರ್ಥ ಮಾಡಿದೆ. ಮತ್ತು ಅದು ಕೂಡ ಹಾಳಾಗೋದು ಬೇಡ ಅಂತ ಹೇಳಿ 4 ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮದ್ದು ಬಿಡುವವರ ಎಲ್ಲ ಸಾಮಾನು ಇಲ್ಲೇ ಉಂಟು. ಅವರ ಪಂಪು ಮತ್ತು ಇದು ಪೈಪ್ಗಳೆಲ್ಲ ಇಲ್ಲೇ ಇಟ್ಟು ಹೋಗಿದ್ದಾರೆ. ಇವತ್ತು ಬರ್ತಾನೆ ಅಂತೇಳಿ, ಇವತ್ತು ಮಳೆಯಿಂದಾಗಿ ಬರಲಿಕ್ಕಾಗಲಿಲ್ಲ. ನಮ್ಮ ಬಿಲ್ಲ ನೋಡಿ, ಜೈಲಿನೊಳಗೆ, ಅವಳನ್ನು ಒಳಗೆ ಹಾಕಿದ್ದವಳು ಭಾರಿ ಉಪದ್ರ ಮಾಡ್ತಾಳೆ. ಎಲ್ಲರಿಗೆ ಸೌಂಡು ಮಾಡಿ ಮಾಡಿ ಮಾಡಿ. ಮೊನ್ನೆ ಬೆಕ್ಕು ಸತ್ತ ನಂತರ, ಮರಿಗಳು ಸತ್ತ ನಂತರ ಹಾಗೆ. ಇದು ನೋಡಿ ಮುಳ್ಳು ಸೌತೆ, ಇದರಲ್ಲಿ ನಮಗೆ ತುಂಬ ಸಿಕ್ಕಿತು ಈ ಸಲ ಮುಳ್ಳು ಸೌತೆ. ಒಂದೇ ಗಿಡ ಇರೋದು, ಒಂದು ಗಿಡದಲ್ಲಿ ಅದು ಸಾಧಾರಣ ಒಂದು 20 ಹತ್ತಿರ ನಮಗೆ ಸಿಕ್ಕಿದೆ. ಇದು ನೋಡಿ, ಮೊನ್ನೆ ನಿಮಗೆ ತೋರಿಸುವಾಗ ಚಿಕ್ಕ ಇತ್ತು ಹೀರೆಕಾಯಿ, ಇವತ್ತು ದೊಡ್ಡದಾಗಿದೆ. ಇನ್ನು ನಾಳೆ ಪದಾರ್ಥಕ್ಕೆ ತೆಗಿಬೋದು ನೋಡಿ. 3 ಉಂಟು ಹೀರೆಕಾಯಿ, ಫ್ರೆಶ್ ಹೀರೆಕಾಯಿ. ಪದಾರ್ಥ ಮಾಡಬೇಕು, ನಾಳೆ ಮಿನಿ ಮಾಡಬೇಕು ನೋಡಿ, ನಮಗೆ ಸಾಕು ಪದಾರ್ಥಕ್ಕೆ. ಇವಾಗ ನೋಡಿ, ನೀರು ತುಂಬ ಮೊದಲನಾಗೆ ಆಗಿದೆ. ನದಿಯಲ್ಲಿ ಕೂಡ ಕೆಳಗಿದೆ ನೀರು. ಮೊದಲು ಹೇಗಿತ್ತು ಇಲ್ಲಿ, ಅದೇ ರೀತಿ ಆಗಿದೆ ಈಗ. ಮೊನ್ನೆ ನೆರೆ ಬಂದಿತ್ತಂತ ಯಾರು ಕೂಡ ಹೇಳಲಿಕ್ಕಿಲ್ಲ ಈಗ ನೋಡುವಾಗ.
ನೋಡಿ ನದಿಯಲ್ಲಿ ಕೂಡ ತುಂಬ ಕೆಳಗೆ ಇದೆ. ಇದು ಅಲಸಂಡೆ ಗಿಡಗಳು. ಇದಕ್ಕೆ ಇನ್ನು ಕಂಬ ಎಲ್ಲ ಕೊಡಬೇಕು ಮೇಲೆ ಹೋಗಲಿಕ್ಕೆ. ನೋಡಿ ಚೆನ್ನಾಗಿದೆ ಗಿಡಗಳು ಕೂಡ. ಮೊನ್ನೆ ಇದು ಗಾಳಿ ಮಳೆ ಬಂತಲ್ಲ, ಎಲ್ಲ ಗಾಳಿ ಮಳೆಗೆ ಎಲ್ಲ ಅಂಬಡೆಯ ಮರದ ಎಲೆಗಳೆಲ್ಲ ಕೆಳಗೆ ಉದುರಿ ಹೋಗಿ ಖಾಲಿ ಅಂಬಡೆ ಮಾತ್ರ ಕಾಣ್ತಾ ಉಂಟು. ನೋಡಿ ಎಲೆಗಳೆಲ್ಲ ಕೆಳಗೆ ಬಿದ್ದು ಬಿದ್ದು ಎಲ್ಲ ಮರ. ಗೈಸ್ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ದೋಣಿಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗುದಂತೇಳಿ. ಅಷ್ಟೇ, ನೀರು ಬಂದರೆ ಎದುರುಗಡೆ ಬಂದರೆ ಅದೇ ರೀತಿಯಾಗಿ ಹೋಗಬೇಕು ನಾವು, ಬೇರೆ ದಾರಿ ನಮಗಿಲ್ಲ. ಹಾಗಾಗಿ ನಮ್ಮ ಈ ಹಳ್ಳಿಯ ಜೀವನ ನೆರೆ ಬಂದರೆ. ಇನ್ನೆಂತ ಅಂತ ಗೊತ್ತಿಲ್ಲ, ಮಳೆಯದ್ದು 3-4 ದಿವಸ ಮಳೆ ಉಂಟಂತ ಹೇಳ್ತಾರೆ. ಇನ್ನು ಮಳೆ ಎಂತ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಈಗ ಕೂಡ ಗಂಟೆ ಈಗ 3:45 ಈಗ ಕೂಡ ಮಳೆ ಬರ್ತಾ ಉಂಟು. ಗೈಸಲ್ಲಿ ನಾನು ಟೀ ಮಾಡ್ತಾ ಇದ್ದೇನೆ, ಕಾಫಿ ನನಗೆ ಮತ್ತು ಹಸ್ಬೆಂಡಿಗೆ. ಹಸ್ಬೆಂಡ್ ಈಗ ಬರುವರು ಮಗನನ್ನು ಕರ್ಕೊಂಡು. ಸೊ ಆಗ ರೆಡಿ ಮಾಡ್ಕೊಂಡು ಇಡುವ ಅಂತೇಳಿ. ಬೆಳಿಗ್ಗೆ ಟೀ ಕುಡಿಯುವುದು, ಸಂಜೆ ಕಾಫಿ ಕುಡಿಯುವುದು. ನಮ್ಮ ಬಿಲ್ಲ ನೋಡಿ ಗೂಡಿನೊಳಗೆ ಹೇಗೆ ಕಾಣ್ತಾ ಇದ್ದಾಳೆ ಅಂತೇಳಿ. ಚೆನ್ನಾಗಿ ಮಲಗಿದ್ದಾಳೆ ಅವಳು. ಗೈಸ್, ನಾನು ಈ ಬ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತು ಚಿಕ್ಕ ಬ್ಲಾಗ್, ನನಗೆ ಸ್ವಲ್ಪ ಬೇರೆ ಒಳಗೆ ಕೆಲಸ ಇದ್ದ ಕಾರಣ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಹಾಕುವ ಅಂತೇಳಿ ಸ್ವಲ್ಪ ಇದ್ದ ವೀಡಿಯೋಸ್ ಎಡಿಟ್ ಮಾಡಿ ಹಾಕುವ ಅಂತೇಳಿ ಆಯಿತು. ಹಾಗೆ ಈ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ಬ್ಲಾಗ್ನೊಂದಿಗೆ ಸಿಗೋಣ.